ಆತ್ಮೀಯ ವೀಕ್ಷಕ ಬಂಧುಗಳೇ, ಪಾಟೀಲ್ ನ್ಯೂಸ್ ಅಲರ್ಟ್ ಸುದ್ದಿವಾಹಿನಿಗೆ ಸ್ವಾಗತ, ಸುಸ್ವಾಗತ, ನಮಸ್ಕಾರ. ಹಾಲಾಪುರ ಸಂಭ್ರಮ ಸಡಗರದೊಂದಿಗೆ ಸ್ವಾತಂತ್ರ್ಯ ದಿನಾಚರಣೆ. ಮಸ್ಕಿ ತಾಲೂಕಿನ ಹಾಲಾಪುರ ಹೋಬಳಿಯಲ್ಲಿ ಸ್ವಾತಂತ್ರ್ಯ ಧ್ವಜಾರೋಹಣ ಕಾರ್ಯಕ್ರಮವು ಯಶಸ್ವಿಯಾಗಿ ಸಂಭ್ರಮ ಸಡಗರದೊಂದಿಗೆ ಜರುಗಿತು. ನಾಡ ಕಚೇರಿಯಲ್ಲಿ ಉಪತಹಶೀಲ್ದಾರ್ ಸುನೀಲಕುಮಾರ ಧ್ವಜಾರೋಹಣ ನೆರವೇರಿಸಿ ಮಾತನಾಡುತ್ತಾ, ಭಾರತವು ಇಂದು ಸ್ವಾತಂತ್ರ್ಯ ಪಡೆದಿರುವ ಸುದಿನವಾಗಿದೆ. ಇಡೀ ಭಾರತೀಯರು ಸಂತೋಷ ಪಡುವ ಕ್ಷಣ. ನಾವು ಮುಂದೆ ಭಾರತವನ್ನು ಸಶಕ್ತ ಭಾರತವನ್ನಾಗಿ ಕಾಣಬೇಕು. ಅದಕ್ಕಾಗಿ ಎಲ್ಲರೂ ಶಿಕ್ಷಣಕ್ಕೆ ಒತ್ತು ಕೊಡಬೇಕು ಎಂದು ಹೇಳಿದರು. ಅದೇ ರೀತಿಯಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷೆ ಮಂಜಮ್ಮ ಗಂಡ ಮೌನೇಶ ಧ್ವಜಾರೋಹಣ ನೆರವೇರಿಸಿದರು. ನಂತರ ಮಾತನಾಡಿದ ಪಿಡಿಒ ರಾಮಣ್ಣರವರು, ಸ್ವಾತಂತ್ರ್ಯಕ್ಕಾಗಿ ಅನೇಕ ಮಹನೀಯರ ಹೋರಾಟ, ತ್ಯಾಗ, ಬಲಿದಾನ, ಸತ್ಯಾಗ್ರಹದ ಪ್ರತಿಫಲವಾಗಿ ಇಂದು ನಾವು ಸ್ವಾತಂತ್ರ್ಯ ಸಂಭ್ರಮವನ್ನು ಆಚರಿಸುತ್ತಿದ್ದು, ಅದಕ್ಕೆ ಮಹನೀಯರನ್ನು ಸ್ಮರಿಸುವ ಕೆಲಸ ಮಾಡಬೇಕು ಎಂದು ಹೇಳಿದರು. ಪ್ರಾಥಮಿಕ ಕೃಷಿ ಪತ್ತಿನ ಸೌಹಾರ್ದ ಸಹಕಾರಿ ನಿಯಮಿತದಲ್ಲಿ ಅಧ್ಯಕ್ಷರಾದ ಕೆ ಅಮರೇಶ ಪಾಟೀಲ್ ನೆರವೇರಿಸಿದರು. ಜೊತೆಯಲ್ಲಿ ನಿರ್ದೇಶಕರು, ಸಿಬ್ಬಂದಿ ವರ್ಗ ಇದ್ದರು. ನಂತರ ಮಸ್ಕಿ ಪತ್ತಿನ ಸೌಹಾರ್ದ ಸಹಕಾರಿಯಲ್ಲಿ ಅಧ್ಯಕ್ಷರಾದ ತಿರುಪತಿ ನೆರವೇರಿಸಿ ನಿರ್ದೇಶಕರು ಮತ್ತು ಸಿಬ್ಬಂದಿ ವರ್ಗ ಇದ್ದರು. ಜನನಿ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರಾಚಾರ್ಯರಾದ ನಾಗೇಶ ಜಂಗಮರಹಳ್ಳಿ ಹಾಗೆ ಉಪನ್ಯಾಸಕ ವರ್ಗ ಅರವಿಂದ ಘೋಷ ಶಾಲೆಯಲ್ಲಿ ಅಧ್ಯಕ್ಷ ಮರಿಗೌಡ ಪಾಟೀಲ್ ಮತ್ತು ಶಿಕ್ಷಕ ವೃಂದ, ಸರ್ಕಾರಿ ಪ್ರೌಢಶಾಲೆಯಲ್ಲಿ ಎಸ್ಡಿಎಂಸಿ ಅಧ್ಯಕ್ಷ ಮಾಳಿಂಗರಾಯ ಮತ್ತು ಸದಸ್ಯರು, ಜೊತೆಯಲ್ಲಿ ಮುಖ್ಯಗುರು, ಶಿಕ್ಷಕ ವೃಂದ ಹಾಗೆ ಶ್ರೀ ಚಂದೇಶ್ವರ ಪತ್ತಿನ ಸೌಹಾರ್ದ ಸಹಕಾರಿಯಲ್ಲಿ ಅಧ್ಯಕ್ಷ ಲಿಂಗರಾಜ ಪಾಟೀಲ್ ಮತ್ತು ನಿರ್ದೇಶಕರು ಹಾಗೆ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು. ವೆಸ್ಟ್ ಪಬ್ಲಿಕ್ ಶಾಲೆಯಲ್ಲಿ ಅಧ್ಯಕ್ಷ ಗದ್ದೆಪ್ಪ ಬಿ ನೆರವೇರಿಸಿದರು. ಇಂದು ನಡೆದ 78ನೇ ಸ್ವಾತಂತ್ರ್ಯ ಧ್ವಜಾರೋಹಣ ಕಾರ್ಯಕ್ರಮವು ಬಹಳಷ್ಟು ಅದ್ದೂರಿಯಾಗಿ ಎಲ್ಲ ಕಚೇರಿ, ಶಾಲಾ ಕಾಲೇಜು, ಬ್ಯಾಂಕ್ಗಳಲ್ಲಿ ಹಬ್ಬದ ಸಂಭ್ರಮ ಮನೆಮಾತಾಗಿತ್ತು. ನಂತರ ಶಾಲೆಗಳಲ್ಲಿ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ನಾಳೆ ನಾಗರಿಕರು ನಿಮಗೆ ಆ ವಿಷಯ ಮನದಟ್ಟಾಗಬೇಕಾದ್ರೆ ಮುಂದೆ ನೀವೇನಾದರೂ ಒಂದು ಉನ್ನತ ಸ್ಥಾನಕ್ಕೆ ಬಂದಾಗ ಈ ಏನು ಕೊರತೆ ಇದೆ, ದೇಶ ಸ್ವಾತಂತ್ರ್ಯ ಆದರೂ ಕೂಡ ಇನ್ನೂ ಏನು ಮೂಲಭೂತ ಸೌಲಭ್ಯಗಳ ಕೊರತೆ ಇದೆ ಅದನ್ನು ಸರಿದೂಗಿಸುವಂಥ ಅಥವಾ ಆ ಸೌಲಭ್ಯಗಳನ್ನು ಎಲ್ಲ ಜನರಿಗೆ, ಗ್ರಾಮಸ್ಥರಿಗೆ ಮುಟ್ಟುವ ರೀತಿಯಲ್ಲಿ ತಾವು ಕಾರ್ಯಪ್ರವೃತ್ತರಾಗಬೇಕು. ಅದಕ್ಕಾಗಿ ಪ್ರತಿ ಕಾರ್ಯಕ್ರಮದಲ್ಲಿ ಮಕ್ಕಳನ್ನೇ ಕೇಂದ್ರೀಕೃತವಾಗಿ ಕಾರ್ಯಕ್ರಮಗಳು ನಡೀತವೆ. ಯಾಕಂದರೆ ನಿಮಗೆ ಆ ವಿಷಯದ ಮನದಟ್ಟಣೆ ಆಗಬೇಕು. ಹೌದಾ? ಹಾಗೆಯೇ ನಮ್ಮ ಎಮ್ನಫ್ ಸರ್ ಸಹಿತ ಹೇಳಿದರು, ನಮಗೆ ಸ್ವಾತಂತ್ರ್ಯ ಸಿಗಬೇಕು.
सब स्वतंत्र दिवस मना रहे हैं। 15 अगस्त 1947 को हमारे देश को आजादी मिली। यहाँ हमारे ಈ ದಿನ ನಮಗೆ ಬ್ರಿಟಿಷರಿಂದ ಮುಕ್ತಿ ಪಡೆದ ದಿನ. ಈ ದಿನ ನಾವು ಸ್ವಾತಂತ್ರ್ಯ ದಿನವಾಗಿ ಆಚರಿಸಿಕೊಳ್ಳುತ್ತೇವೆ. ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಸರ್ದಾರ್ ವಲ್ಲಭಾಯ್ ಪಟೇಲ್, ಗಾಂಧೀಜಿ, ಚಾಚಾ ನೆಹರು ಇತ್ಯಾದಿ ಮಹಾನ್ ನಾಯಕರು ತಮ್ಮ ಜೀವನವನ್ನು ತ್ಯಜಿಸಿ ಜೀವದಾನ ಮಾಡಿ